ಹೇಮರೆಡ್ಡಿ ಮಲ್ಲಮ್ಮ, ಈ ತರ ಹಲವಾರು ನಾಟಕಗಳು ನಮ್ಮ ಅಭಿನಯ ಕಲಾ ಕೇಂದ್ರದಿಂದ ನಾವು ಪ್ರದರ್ಶನ ಮಾಡ್ತಾ ಇರ್ತೀವಿ. ಸೊ ಇವತ್ತು ನಾವು ಮುಂಡ್ರಿಗಿಗೆ ಬಂದಿದ್ದೀವಿ. ಈ ಒಂದು ಹೂಗಾರ ಮಾದಯ್ಯ ನಾಟಕ ಇವತ್ತಿಗೆ 2ನೇ ಪ್ರಯೋಗ. ಮೊದಲನೇ ಪ್ರಯೋಗ ನಾವು ನಮ್ಮ ರಂಗಮಂದಿರದಲ್ಲಿ ಮಾಡಿದ್ವಿ, ಅದು ನಮ್ಮ ಅಭಿನಯ ಕಲಾ ಕೇಂದ್ರದ ವತಿಯಿಂದ. ಸೊ ಈಗ 2ನೇ ಪ್ರಯೋಗ ಮುಂಡ್ರಿಗಿ ನಾಗರಾಜ್ ಅವರು ಅಂಕಲ್ ಅವರ ಒಂದು ಅವಕಾಶದೊಂದಿಗೆ ನಾವು ಇವತ್ತು ಒಂದು ವೇದಿಕೆ ಮೇಲೆ ಮಾಡಿದ್ದೇವೆ. ಜೋರಾದ ಚಪ್ಪಾಳೆಯಿಂದ ಮುಂಡ್ರಿಗಿ ನಾಗರಾಜ್ ಅಂಕಲ್ ಅವರಿಗೆ ಬರ್ಮಾಡ್ಕೊಳ್ಳೋಣ. ದಯವಿಟ್ಟು ಈ ಒಂದು ನಾಟಕದ ಬಗ್ಗೆ ಇಷ್ಟೊತ್ತು ನೀವು ಕುತ್ಕೊಂಡು ನೋಡಿದ್ರಿ ಅಂತ ಅನ್ಕೋತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆನ ವ್ಯಕ್ತಪಡಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಅಂಕಲ್. ನಮಸ್ಕಾರ ಎಲ್ಲರಿಗೂ. ನನಗೆ ಹುಷಾರಿಲ್ಲ ಇವತ್ತು. ಕಳೆದ 11 ದಿನಗಳಿಂದ ಇಲ್ಲೇ ಇದ್ದೀನಿ ನಿಮ್ಮ ಜೊತೆ. ಈಗ ಹೋಗ್ಬೇಕಂತ ಹೊರಟಿದ್ದೆ. ಆದರ್ಶ ಅವರು ಧ್ವನಿ ಕೊಟ್ಟಿದ್ದಕ್ಕೋಸ್ಕರ ಬಂದೆ ನಾನು. ಈಗ ಈ ಒಂದು ನಾಟಕ ಲಾಸ್ಟ್ ಟೈಮ್ ನೀವು ನೋಡಿದಿರಿ. ಕಳೆದ ಸಾರಿ ಲಾಸ್ಟ್ ಡೇ ಆದರ್ಶ ಅವರು ಒಂದು ನಾಟಕ ಕೊಟ್ಟಿದ್ರು, ಗೋಳ್ಯದ ಗಾರ್ಲಿಂಗಪ್ಪ ಅಂತೇಳಿ. ಅದೇ ರೀತಿ ಈ ವರ್ಷನೂ ಒಂದು ಕೊಡಬೇಕು, ಆದರ್ಶನಿಂದು ಒಂದು ಕಲಾ ಪ್ರದರ್ಶನ ಆಗ್ಬೇಕನ್ನೋಂಥ ಉದ್ದೇಶದಿಂದ ಕೇಳಿದಾಗ ಅವ್ರು ಬೆಂಗಳೂರಲ್ಲಿದ್ದರು. ಆ್ಯಕ್ಚುಲಿ ನಾನು ಮಾತಾಡಿದಾಗ, ಇಲ್ಲ ಆ ದಿನ ಒಂದು 2 ದಿವಸ ಮುಂಚೆ ಬಂದು ಇದನ್ನು ಮಾಡಲೇಬೇಕು, ನೀನು ನಮಗೆ ಮಾಡಿಕೊಡ್ಬೇಕು. ಯಾಕಂತಂದರೆ ಈ ಭಾಗದ ಜನರು ಇಷ್ಟು ದಿವಸ ಎಲ್ಲ ಬೇರೆ ಬೇರೆ ಡ್ಯಾನ್ಸ್ ಫಾರ್ಮ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಕೊನೆಗೆ ಒಂದು ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು ಏನಾದರೂ ಒಂದು ಸಂದೇಶ ಹೋಗ್ಬೇಕು ಅದರಲ್ಲಿ ಒಂದು ಕಾಯಕ. ಇದರಲ್ಲೂ ನಿಮಗೆ ಗೊತ್ತಾಗಿಲ್ಲ, ಕೆಲವು ಕಾಯಕ ಅಂತಂದರೆ ಕೆಲವು ಅರ್ಥ ಆಗಿರ್ಲಿಕ್ಕಿಲ್ಲ. ಕಾಯಕ ಅಂತಂದರೆ ಕೆಲಸ, ನಾವೇನು ದಿನನಿತ್ಯ ಮಾಡ್ತೀವಿ ಆ ಕೆಲಸವನ್ನು ಭಾಳ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಹೋದರೆ ನಮಗೆ ದೇವರು ಎಲ್ಲ ರೀತಿಯಿಂದ ಶಕ್ತಿ ಕೊಡ್ತಾನಂತ ಅದರ ಅರ್ಥ. ಅಂದರೆ ಹೂಗಾರ ಮಾದಯ್ಯ ಅವರು ತನ್ನ ಕಾಯಕವನ್ನು, ಈಶ್ವರ ಬರ್ತಾರೆ ಪ್ರತ್ಯಕ್ಷ ಆಗಿ, ಇಲ್ಲೇನು ಬೇಡ ನೀನು ಬಂದ್ಬಿಡು, ನಿನಗೆ ಎಂತ ಕಲ್ಯಾಣ ಬಿಟ್ಟು ಕೈಲಾಸಕ್ಕೆ ಬಾ, ಅಲ್ಲಿ ನಿಮಗೆ ಮಂತ್ರಿ ಪದವಿಯನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಆಹ್ವಾನ ಕೊಟ್ಟಾಗ ಅವ್ರು ಹೇಳ್ತಾರೆ, ನಿಮ್ಮ ಕೈಲಾಸಕ್ಕಿಂತನೂ ಈ ಕಲ್ಯಾಣದಲ್ಲೇ ಎಲ್ಲ ಇದೆ. ಇಲ್ಲೆಲ್ಲರೂ ಕಲ್ಯಾಣದಲ್ಲಿರ್ತಕ್ಕಂಥ ಎಲ್ಲ ಏನು ಕಾಯಕ ಯೋಗಿಗಳಿದ್ದಾರೆ, ಅಂದರೆ ಕೆಲಸ ಮಾಡ್ತಕ್ಕಂಥ ಕಾಯಕ ಯೋಗಿಗಳು ನಿಮಗಿಂತನೂ ದೊಡ್ಡ ಶಕ್ತಿ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲೇ ನಾನು ಚೆನ್ನಾಗಿದ್ದೀನಿ, ನೀವೇ ಇಲ್ಲಿ ಬನ್ನಿ ಅಂತ ಕರೀತಾರೆ. ಇದು ಇದರ ಅರ್ಥ. ಅಂದರೆ ಇದ್ರೇನಂತಂದ್ರೆ ತಾತ್ಪರ್ಯ, ನಾವು ಮಾಡ್ತಕ್ಕಂಥ ಕೆಲಸವನ್ನು, ಅದು ಯಾವುದೇ ಕೆಲಸ ಇರ್ಬೋದು, ಗೋಡೆ ಕಟ್ಟೋದಿರ್ಬೋದು, ಕೂಲಿ ಕೆಲಸ ಇರ್ಬೋದು, ಅದನ್ನು ನಿಷ್ಠೆಯಿಂದ ಮಾಡಬೇಕು ಅನ್ನೋಂಥದ್ದೇ ಇದರದ ಅರ್ಥ, ಈ ಒಂದು ನಾಟಕದ ಅರ್ಥ. ಆ ಕಾರಣಕ್ಕೋಸ್ಕರ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಅದ್ರ ಜೊತೆಗೆ ನಮ್ಮ ಜಗದೀಶ್ ಅಣ್ಣ ಎಲ್ಲಿದ್ದಾರೆ, ಜಗದೀಶ್ ಅಣ್ಣ ಅಂತೇಳಿ ಅವರು ಬ್ಯಾಂಕಲ್ಲಿ SBI ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಆ ಬ್ಯಾಂಕಲ್ಲಿ ಕೆಲಸ ಮಾಡಬೇಕಾದ್ರೂ ಸಹ ಈ ಕಲೆಯನ್ನು ಅವರು ಮೈಗೂಡಿಸ್ಕೊಂಡು ಇಡೀ ತನ್ನ ಜೀವನದಲ್ಲೇ ಕಲೆನೇ ಪ್ರಾಧಾನ್ಯತೆ ಅಂದ್ಕೊಂಡು ಬಂದಿರತಕ್ಕಂಥವ್ರು. ಆಮೇಲೆ ಅವರು ರಿಟೈರ್ಡ್ ಆಗಿದ ಮೇಲೆ ಮತ್ತೆ ಇದೇ ಕಲೆ ವೃತ್ತಿಯಲ್ಲೇ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೆ ನಾನು ನನ್ನ ಅನಂತ ಧನ್ಯವಾದಗಳು. ಯಾಕಂದರೆ ನಾನು ಸುಮಾರು ವರ್ಷಗಳಿಂದ, ಕಳೆದ ಒಂದು 30 ವರ್ಷಗಳಿಂದ ಅಣ್ಣನ್ನು ನೋಡ್ತಾ ಇದ್ದೀನಿ ನಾನು. ಅವ್ರು ಯಾವಾಗಲೂ ಕಲೆ ಸಂಸ್ಕೃತಿ ಇಂಥ ವಿಚಾರಗಳಲ್ಲಿ ಮುಂದೆ ಇರ್ತಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಹೆಸರುಗಳು ನನಗೆ ಪರಿಚಯ ಇಲ್ಲ. ನೀವೆಲ್ಲರಿಗೂ ಏನು ಅಭಿನಯ ಕಲಾ ಕೇಂದ್ರದೇನು ಇದರಿಂದ ನಡೀತಾ ಇದೆ, ಅಭಿನಯ ಕಲಾ ಕೇಂದ್ರ ಅಂತ ಇವ್ರದ್ದೊಂದು ದೊಡ್ಡ ಸಂಸ್ಥೆ ಇಟ್ಕೊಂಡಿದ್ದಾರೆ. ಈ ಥರದ್ದು ನಾಟಕಗಳು, ಯಾಕಂತಂದ್ರೆ ಇವತ್ತು ನೀವು ಒಂದು ಅರ್ಥ ಮಾಡ್ಕೋಬೇಕು, 12ನೇ ಶತಮಾನದಲ್ಲಿ ಬಸವಣ್ಣರೇನಿದ್ರಿ ನಾಡಿನಲ್ಲಿ, ಬುದ್ಧ, ಬಸವ, ಅಂಬೇಡ್ಕರ್ ಅಂತೇಳಿ ನಾವು ಯಾವಾಗಲೂ ಮಾತಾಡ್ತೀವಿ. ಈ ಬಸವಣ್ಣರ 12ನೇ ಶತಮಾನದಲ್ಲಿ ಈ ಸಮಾನತೆಗೋಸ್ಕರ, ಅಂದರೆ ಇವತ್ತೇನು ಆ ದಿನಮಾನಗಳಲ್ಲಿ ಜಾತಿ ವ್ಯವಸ್ಥೆಯನ್ನು ಒಡೆದೋಡ್ಲಿಕ್ಕೆ, ಅಂದರೆ ಅದನ್ನು ತೆಗಿಲಿಕ್ಕೆ, ಈ ಒಂದು ಭೂಮಿಯಿಂದ ತೆಗಿಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರು, ಭಾಳಷ್ಟು ಕಷ್ಟಪಟ್ಟಿರ್ತಕ್ಕಂಥ ಬಸವಣ್ಣರಿ ಒಂದು ಅದರ ರೂಪಕವಾಗಿ ಇವತ್ತು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಒಬ್ಬ ಶರಣರು ಹೂಗಾರ ಮಾದಯ್ಯ ಅಂತೇಳಿ. ಅದೇ ರೀತಿ 300 ಎಷ್ಟು ಶರಣರಿದ್ದು, ಅಲ್ಲಲ್ಲ ಶರಣರು ಎಷ್ಟಮ್ಮ, ಅಲ್ಲಲ್ಲ ಶರಣರು ಅಭಿನವ 12ನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪ ಅಂತ ಮಾಡಿದ್ರು. ಇವತ್ತು ನಮ್ಮ ಪಾರ್ಲಿಮೆಂಟ್ ಐತಲ್ಲ ಭಾರತದಲ್ಲಿ, ಕರ್ನಾಟಕದಲ್ಲಿ ಏನು ವಿಧಾನಸೌಧ ಐತಲ್ಲ, 224 MLAಗಳಿದ್ದಾರೆ. ನಮ್ಮ ಡೆಲ್ಲಿಯಲ್ಲಿ 543 ಜನ MP ಗಳಿದಾರಲ್ಲ, ನಮ್ಮ ದೇಶದ ಕಾನೂನು ಬರೀತಾರಲ್ಲ, ಆ ಥರದ್ದು ಒಂದು ಅನುಭವ ಮಂಟಪವನ್ನು 12ನೇ ಶತಮಾನದಲ್ಲಿ 800
ಎಷ್ಟೋ ಚಿಲ್ಲರೆ ಜನಗಳು ಇವರು ಶರಣರು ಸೇರ್ಕೊಂಡು ಗಣಗಳು ಸೇರ್ಕೊಂಡು ಅಲ್ಲಿ ಒಂದು ಅನುಭವ ಮಂಟಪವನ್ನು ಸೃಷ್ಟಿ ಮಾಡಿದ್ರು. ಅದರಲ್ಲಿ ಒಬ್ಬರು ಹೂಗಾರ ಮಾದಯ್ಯ ಅಂತಕ್ಕಂಥವ್ರು, ಅವರಿಗೆ ಪುನರ್ಜನ್ಮ ಸಿಗ್ತತೆ. ಅದೇ ಬಹಳ ವಿಶೇಷತೆ ಇದೆ ಈ ನಾಟಕದಲ್ಲಿ. ಪುನರ್ಜನ್ಮ ಸಿಗ್ತದೆ ಅಂದರೆ ಈಶ್ವರನೇ ಮೆಚ್ಚಿ ವಾಪಸ್ ಅವರಿಗೆ ಜೀವ ಕೊಟ್ಟು ಈ ಗಣಗಳನ್ನ ನೀವು ಬೆಳೆಸ್ಬೇಕಂತಕ್ಕಂಥ ಉದ್ದೇಶದಿಂದ ಅವ್ರಿಗೆ ವಾಪಸ್ ಕಳಿಸಿದ್ದಾರೆ. ಈ ಒಂದು ನಾಟಕದಲ್ಲಿ ಡೈರೆಕ್ಟರ್ ಆಗಿ ನಮ್ಮ ಜಗದೀಶ್ ಅಣ್ಣರು ಇದ್ದಾರೆ. ಭಾಳ ಚೆನ್ನಾಗಿ ಮೂಡಿ ಬಂದಿದ್ದಾಣ. ಭಾಳ ಎಲ್ಲರ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು ಮತ್ತು ಎಲ್ಲರೂ ಆ ಟೈಮಿಂಗ್ ಭಾಳ ಚೆನ್ನಾಗಿತ್ತು. ಎಲ್ಲದೇನು ನಿಮ್ಮ ಮ್ಯೂಸಿಕ್ ಇತ್ತು ಅದು ಟೈಮಿಂಗ್ ಭಾಳ ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಫೇಲ್ ಆಗಿಲ್ಲ ಯಾವುದು. ಅದ್ರ ಜೊತೆಗೆ ಹೂಗಾರ ಮಾದಯ್ಯನ ಪಾತ್ರವನ್ನು ಅದೇ ಮೇನ್ ಪಾತ್ರ ಆದರ್ಶ್ ಅವರು ಭಾಳ ಅದ್ಭುತವಾಗಿ ಭಾಳ ತುಂಬ ಹೈಟ್ ಇದ್ದರೂ ಸಹ ಸ್ವಲ್ಪ ದಪ್ಪ ಇದ್ದರೂ ಸಹ ಭಾಳ ಕರೆಕ್ಟಾಗಿ ಆ ಟೈಮಿಗೆ ಕರೆಕ್ಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಆದರ್ಶ್ ಅವರು. ಆಮೇಲೆ ಮಹಾದೇವಿ ಬಾವಳ್ಳಿ ರೇಣುಕಮ್ಮಮ್ಮ ಬಾವಳ್ಳಿ ರೇಣುಕಮ್ಮ ಅವ್ರು ಯಾರು? ಬಾವಳ್ಳಿ ನಿಮ್ಮ ಸಂಡೂರು ತಾಲೂಕು. ಓಕೆ, ಚೆನ್ನಾಗಿ ಮಾಡಿದಿರಮ್ಮ. ಆಮೇಲೆ ಇಳಕಲ್ಲು ಉಮಾರಾಣಿ ಅತ್ತೆ ಪಾತ್ರ ತಾವು ಮಾಡಿದಿರಿ, ಇಳಕಲ್ ಅವರ. ಓಕೆ ಅಮ್ಮ, ಥ್ಯಾಂಕ್ ಯು, ಚೆನ್ನಾಗಿ ಮಾಡಿದ್ರಿ. ಸೊಸೆ ವಿದ್ಯೆ ಕೂಡ್ಲಿಗೆ ವಿದ್ಯೆ ಅಂತ ಬರ್ತೀವಿ, ದಿವ್ಯಾ ಕೂಡ್ಲಿಗೆ ಅವರು. ಇವರು ಕೂಡ್ಲಿಗೆ ಕಲಾವಿದರು, ತಮ್ಮ ಚೆನ್ನಾಗಿ ಮಾಡಿದಿರಿ. ಸಂಖ್ಯಾ ಕೊಳಗಲ್ ಜಗದೀಶ್ ಎಲ್ಲಿದ್ದೀರಿ? ನಮಸ್ಕಾರ, ಚೆನ್ನಾಗಿ ಮಾಡಿದಿರಿ, ತುಂಬ ಚೆನ್ನಾಗಿ. ಯಾಕೆ ಇದನ್ನು ಕೇಳ್ಬೇಕು, ಯಾಕಂದರೆ ಇಷ್ಟು ದಿವಸ ಮಾಡಿದ್ದು ಬೇರೆ, ಇವತ್ತಿನ ಏನಪ್ಪ ಸಂಖ್ಯಾನಾ? ಓಕೆ 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 ಓಕೆ. ಹಡಪದ ಅಪ್ಪಣ್ಣವರು, ವಸಂತ್ ಕಮ್ಮರ್ಚೇಡು, ನೀವು ನೋಡಿದ್ದೀನಿ, ವಸಂತ ಅಣ್ಣ ಚೆನ್ನಾಗಿ ಮಾಡಿದಿರಿ. ಆಮೇಲೆ ಮಧುವರಸ ದೊಡ್ಡವಾಡ ರುದ್ರಪ್ಪ, ಮಧುವರಸರು ದೊಡ್ಡವಾಡ ರುದ್ರಪ್ಪ ಅವರು. ಶಿವನ ಪಾತ್ರ ಸಾವುಕಾರ ವಿಶ್ವನಾಥ್ ಬೂದುಗೊಪ್ಪ. ನೀವೆಲ್ಲ ಶಿವನ ಪಾತ್ರ ಚೆನ್ನಾಗಿ ಮಾಡಿದ್ರಿ ಗುರುಗಳೇ, ಭಾಳ ಚೆನ್ನಾಗಿ ಮಾಡಿದ್ರಿ ನಿಜವಾಗ್ಲು. ಜಂಗಮ ಪಾತ್ರ ಸಾಯಿಬಣ್ಣ ಎಲ್ಲಿದ್ದಾರೆ? ಸಾಯಿಬಣ್ಣರ, ಥ್ಯಾಂಕ್ ಯು. ಬಸವಣ್ಣನ ಪಾತ್ರ ದಕ್ಷಿಣ ಮೂರ್ತಿ ಕೊಳಗಲ್ಲ ನಿಮ್ಮದು. ಓಕೆ ಓಕೆ. ಚಾಲಕ ವರುಣ್ ಬೂದುಗುಪ್ಪ. ವರುಣ್ ಎಲ್ಲಿದ್ದಾರೆ? ಬಾಲಕ ಅವನಿಗೆ ಹೊಟ್ಟೆ ಆಗಿತ್ತು ಅವಾಗಲೇ ಬಂದ ತಕ್ಷಣ ಕೇಳ್ತಾ ಇದ್ದ, ಅಂಕಲ್ ನನಗೆ ಹೊಟ್ಟೆ ಆಗಿದೆ ಅಂತೇಳಿ. ಆಮೇಲೆ ಇನ್ನೊಬ್ಬರು ಬಾಲಕ ವೀರೇಶ್ ಬರ ವಿಕೇಶ್ ಇವ್ರಿಗೂ ಅವನಿಗೂ ಹೊಟ್ಟೆ ಆಗಿತ್ತು. ಹೊಟ್ಟೆ ತುಂಬ್ತೇನಪ್ಪ, ಭಾಳ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ನಾವು ಪ್ರತಿ ವರ್ಷ ಈ ಥರದ್ದೊಂದು ನಾಟಕವನ್ನು ಆದರ್ಶ್ ಅವರೇನು ಅಭಿನವ ಕಲಾ ಕೇಂದ್ರದಿಂದನೇ ಮಾಡಿಸೋಣ. ಯಾಕಂದ್ರೆ ನನಗಿದೊಂದು ಇಷ್ಟ ಆಗಿತ್ತು. ಲಾಸ್ಟ್ ಟೈಮು ನಾನು ಬಂದಿರಲಿಲ್ಲ, ಎಲ್ಲರೂ ಹೇಳಿದರು ಭಾಳ ಚೆನ್ನಾಗಿ ಮಾಡಿದರು ಅಂತೇಳಿ. ಆ ಕಾರಣಕ್ಕೋಸ್ಕರ ನಾನು ಆದರ್ಶ್ ಅವ್ರಿಗೆ ಹೇಳಿದೆ, ಕೊನೆಯ ದಿನ ನಿಮ್ಮದೊಂದು ಇರಬೇಕು ಅಂತೇಳಿ. ಸೊ ಆ ಕಾರಣಕ್ಕೋಸ್ಕರ ಅವ್ರು ಮಾಡಿದ್ದಾರೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ನಿಜವಾಗ್ಲೂ ಮುಂದೆ ನಿಮ್ಮ ಒಂದು ಅಭಿನಯ ಕೇಂದ್ರ ಎಷ್ಟು ಪ್ರದರ್ಶನಗಳೀಗ ಇವತ್ತು 845ನೇ ಪ್ರದರ್ಶನ. ಅವ್ರು ಈ ಥರದ್ದು ನಾಟಕಗಳು 845 ದೊಡ್ಡ ಚಪ್ಪಾಳೆ ಬರಲಿ. 845 ಟೈಮ್ ಮಾಡಿದ್ದಾರೆ ಅವರು. ಇವತ್ತಿಗೆ 845 ಟೈಮ್. ಅದಕ್ಕೋಸ್ಕರ ದೊಡ್ಡ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಒಂದು ಅಭಿನಯ, ಅವ್ರದ್ದು ಒಂದು ಕಲೆಯನ್ನು ನಾವೆಲ್ಲ ಪ್ರೋತ್ಸಾಹಿಸೋಣ ಅಂತೇಳಿ. ಸೊ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಆದರ್ಶ್ ನಾನು ಹೋಗ್ತೀನಿ, ಟೈಮ್ ಆಗಿದೆ, ಸುಸ್ತಾಗಿದೆ. ಮುಂಡ್ರಿಗಿ ಜನತೆಗೆ ಎಲ್ಲರಿಗೂ ಅಕ್ಕರಯ್ಯ ನಲ್ಬರವು ಥ್ಯಾಂಕ್ ಯು ಸೋ ಮಚ್. ಈಗ ನಾವೇ ನನ್ನ ಹೆಸರು ರುದ್ರಪ್ಪ ದೊಡ್ವಾಡ್. ನಾನು RMC ಇಂಜಿನಿಯರಿಂಗ್ ಕಾಲೇಜ್